ಸಮಾಜವನ್ನು ಒಗ್ಗೂಡಿಸುವುದೇ ಧರ್ಮ. ಎಲ್ಲ ದೇವಾಲಯಗಳು ಇಂತಹ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿವೆ. ಪರಸ್ಪರರಲ್ಲಿಯ ಭಿನ್ನಾಭಿಪ್ರಾಯಗಳು ಜನಸಮೂಹದ ಏಳಿಗೆಯ ಘನ ನಿರ್ಮಾಣ ಕಾರ್ಯಗಳಿಂದ ದೂರವಾಗಬಲ್ಲವು. ಮನುಕುಲದ ಒಳಿತಿಗಾಗಿ ಎಲ್ಲರೂ ನಿರ್ವಂಚನೆಯಿಂದ ದೇವತಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಮನಃಶಾಂತಿ ದೊರೆಯುತ್ತದೆ ಎಂದು ಕುಮಟಾ ಪಟ್ಟಣದ ದೇವರಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ನವೀಕೃತ ಸಭಾಭವನದ ದ್ವಾರಪೂಜೆ ಮತ್ತು ಶ್ರೀಮಠದ ಆರಾಧ್ಯ ದೇವ ದಕ್ಷಿಣಾಮೂರ್ತಿ ಶ್ರೀ ಗೋಪಾಲಕೃಷ್ಣ ದೇವರ ಸಾಂಗತ್ಯ ವಾಸ್ತು ಪ್ರವೇಶ ನೆರವೇರಿಸಿದ ಹಾಗೂ ಸಮುದಾಯ ಭವನದ ನಾಮಫಲಕವನ್ನು ಅನಾವರಣಗೊಳಿಸಿದ ಶ್ರೀ ಸಂಸ್ಥಾನ ಎಡನೀರು ಮಠದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ಪ್ರಸ್ತಾಪಿಸಿದರು. ಸಂಸ್ಥಾನ ಎಡನೀರು ಮಠಕ್ಕೂ ಇಲ್ಲಿಯ ಶಾಂತಿಕಾ ಪರಮೇಶ್ವರಿ ದೇವಾಲಯಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನು ನೆನಪಿಸಿದ ಅವರು ತಮ್ಮ ಆಶಯದಂತೆ ದೇವಸ್ಥಾನದ ಮೊಕ್ತೇಸರರಾದ ಕೃಷ್ಣ ಬಾಬಾಪ್ಪಯ್ಯವರು ಈ ಸುಂದರ ಭವನ ನಿರ್ಮಾಣದ ನೇತೃತ್ವ ವಹಿಸಿ ಭಕ್ತಜನರ ಪ್ರೀತಿಗೆ ಕಾರಣರಾಗಿದ್ದಾರೆ ಎಂದರು. ಪ್ರಾರಂಭದಲ್ಲಿ ಸಂಸ್ಥಾನದ ಋತ್ವಿಜರಿಂದ ವೇದಘೋಷ ಮೊಳಗಿತು. ಕುಮಾರಿ ಸಾಯಿಶ್ರೀ ಸುಧೀಂದ್ರ ವರ್ಣೇಕರ್ ಪ್ರಾರ್ಥಿಸಿದಳು. ದೇವಸ್ಥಾನದ ಪರವಾಗಿ ಎಂಬಿಪೈ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ದೀಪ ಪ್ರಜ್ವಲನದ ನಂತರ ಕೃಷ್ಣ ಬಾಬಾಪೈ ದಂಪತಿಗಳಿಂದ ಗುರುಗಳ ಪಾದಪೂಜೆ ನೆರವೇರಿತು. ವೇದಮೂರ್ತಿ ದಾಮೋದರ ಭಟ್ ಧಾರ್ಮಿಕ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಆಡಳಿತ ಮೊಕ್ತೇಸರರಾದ ಕೃಷ್ಣಪೈ ಅವರು ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳನ್ನು ಉಪಕರಿಸಿದ ಮಹನೀಯರುಗಳನ್ನು ನೆನೆದು ಭಾವುಕರಾಗಿ ಶ್ರೀ ದೇವರು ಮೆಚ್ಚುವಂತೆ ಸಕಲ ಕಾರ್ಯವನ್ನು ಈಡೇರಿಸಲು ಸಾಧ್ಯವಾಯಿತು ಎಂದರು. ಅಭಿಪ್ರಾಯ ವ್ಯಕ್ತಪಡಿಸಿದರು. ದಾನಿಗಳಿಗೆ, ಗಣ್ಯರಿಗೆ, ಕಟ್ಟಡದ ವಿನ್ಯಾಸಕರಿಗೆ, ಅಭಿಯಂತರರಿಗೆ, ಸಮುದಾಯದ ಭವನದ ಕಟ್ಟಡ ಕಾರ್ಮಿಕರಿಗೆ ಗೌರವಾರ್ಪಣೆ ಫಲಮಂತ್ರಾಕ್ಷತೆ ನೀಡಿ ಸ್ವಾಮೀಜಿಯವರು ಗೌರವಿಸಿದ್ದು ವಿಶೇಷವಾಗಿತ್ತು. ವೇದಿಕೆಯಲ್ಲಿ ಸಿ.ಎ. ಸತೀಶ್ ಶಾನ್ಭಾಗ್, ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಜು ಗುನುಗ, ಪ್ರಶಾಂತ್ ಗುನುಗ, ಪ್ರಕಾಶ್ ಗುನುಗ ಉಪಸ್ಥಿತರಿದ್ದರು. ವೇದಿಕೆ ನಿರ್ವಹಣಾ ಸಮಿತಿ ಸದಸ್ಯರಾದ ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಅರುಣ್ ಮಣಕೀಕರ್, ಜಯದೇವ್ ಬಳಗಂಡಿ ಸನ್ಮಾನಿತರ ಯಾದಿಯನ್ನು ಪ್ರಸ್ತುತಪಡಿಸಿದರು. ಎನ್.ಆರ್. ಗಜು, ಆನಂದ್ ನಾಯ್ಕ್ ನಿರ್ವಹಣೆಯಲ್ಲಿ ಪಾಲ್ಗೊಂಡರು. ಕಿರಣ್ ಪ್ರಭು ವಂದಿಸಿದರು. ತರುವಾಯ ಸಕಲರಿಗೂ ಫಲಮಂತ್ರಾಕ್ಷತೆ ನೀಡಲಾಯಿತು. ಊಟ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು.